ಒಂದು ಘಟನೆ ನಡೆದಾಗ ಅದರ ಸಂಬಂಧಪಟ್ಟಂಥ ಇಲಾಖೆಯವರು ಆ ಒಂದು ತೀರ್ಮಾನ ತಗೊಳ್ತಾರೆ. ಅದರ ಹಿಂದೆ ಏನುಂಟು, ಅದರ ಮುಂದೆ ನಮಗೇನು ಗೊತ್ತಿಲ್ಲ. ಅದು ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದರ ವಿಚಾರ ತಿಳಿಯುವಂಥದ್ದಲ್ಲದೆ ಬೇರೆ ನಮ್ಗೆ ಯಾರಿಗೂ ಅದ್ರ ವಿಷಯ ಗೊತ್ತಿರೋದಿಲ್ಲ. ಯಾಕೆ ಇವತ್ತು ಆಗಿದೆ ಅಂತ ಹೇಳಿಕೊಂಡು. ಸೊ ಅದಕ್ಕೆ ಕಾರಣಗಳಿರ್ಬೋದು. ಅದು ಸರ್ಕಾರದ ಕಾರಣ ಹೇಳಬೇಕು ಹೊರತು ಯಾರಿಗೆ ಅದರ ಸಂಪೂರ್ಣವಾಗಿ ಡೀಟೇಲ್ ಗೊತ್ತಿಲ್ಲ ಅಂತ ಅವ್ರಿಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸರ್ಕಾರ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ಬೋದು. ಆದರೆ ಆ ಘಟನೆ ನಡೆದದ್ದು ಬಹುಶಃ ಇವತ್ತು ಸರಿಯಲ್ಲ. ಯಾಕೆ ಇಬ್ಬರು ಕೂಡ ಶಾಸಕರೇ ಇದರಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೋಡಿ, ರಾಜಕಾರಣ ಎಲ್ಲ ಮಾಡಬೇಕಾಗ್ತದೆ, ಅದು ಬೇರೆ. ಆದರೆ ಸಿನಿಮಾ ರೀತಿಯ ರಾಜಕಾರಣ, ದ್ವೇಷದ ಕಾರಣ ಅದು ಎಂದೂ ಕೂಡ ಸರಿಯಲ್ಲ. ಅದು ಯಾರು ಕೂಡ ಮಾಡಬಾರ್ದು. ಇಂಥ ಘಟನೆಯಿಂದಲೇ ಇವತ್ತು ಜನಸಾಮಾನ್ಯರು ಜನಪ್ರತಿನಿಧಿಗಳಿಗೆ ಗೌರವ ಕೊಡೋದು ಕಡಿಮೆ ಆಗ್ತಾ ಬರುವುದು. ಜನಪ್ರತಿನಿಧಿಗಳನ್ನು, ಶಾಸಕರನ್ನು, ಸಂಸದರನ್ನು ಇರಲಿ ಅಥವಾ ಜನಪ್ರತಿ ಇಂಥ ಕೆಲವರ ಈ ನಡವಳಿಕೆಯಿಂದಾಗಿ ಎಲ್ಲರೂ ಕೂಡ ಬೇರೆ ದರ್ಶನ ನೋಡುವಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ಸೊ ಹಿಂದೆ ಹಿಂದಿನೆಲ್ಲ ನಮ್ಮ ಶಾಸಕ ಯಾವ ರೀತಿ ಇದ್ದರೂ ಸಂಸ್ಕೃತಿ ಏನಿದೆ ಅದನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ಅದು ಯುವ ಶಾಸಕರಿದ್ದು ಜವಾಬ್ದಾರಿ. ಅದು ಸದನದ ಒಳಗಡೆ ಇರಲಿ, ಸದನದ ಹೊರಗೆ ಇರಲಿ, ಶಾಸಕರು ಏಕವಚನದಲ್ಲಿ ಸಂಬೋಧಿಸುವಂಥದ್ದು, ಏಕವಚನದಲ್ಲಿ ಮಾತಾಡುವಂಥ, ಬೈಯುವಂಥದ್ದು, ಇದು ಯಾವುದೇ ಶಾಸಕರು ಹೇಳಿದಂಥದ್ದಲ್ಲ, ವಿಚಾರವಲ್ಲ. ಒಬ್ಬರಿಗೊಬ್ಬರಿಗೆ ತಟ್ಟುಕೊಡು. ಇವರು ಇಡೀ ಸಮಾಜದಲ್ಲಿರುವಂಥ ಶಾಂತಿ ಕಾಪಾಡಲಿಕ್ಕೆ, ಸಮಾಜದಂತೆಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವರನ್ನು ಗೆಲ್ಲಿಸಿ ಕಳಿಸಿದವರು. ಇವರೇ ಹೋಗಿ ಈ ರೀತಿ ಮಾಡೋದು ಕೂಡ ಇವತ್ತು ಸರಿಯಾದ ಒಂದು ಸಂದೇಶ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೂಡ ಖುದ್ದಾಗಿ ನಾನು ಮಾತಾಡ್ತೇನೆ.